ಅದ್ಕೆ ಅಚ್ಚು ಏನಚ್ಚು ಒಂದ್ ಸೈನ್ ಹಾಕ್ಸ್ಕೊಂಬರಕ್ಕೆ ಇಷ್ಟ ಹೊತ್ತಾ? ಅಚ್ಚು ನಿನ್ನೆ ಕೇಳ್ತಿರೋದು, ಏನಾಯ್ತು? ಇಲ್ಲ, ನಾನು ಹೋಗಿದ್ ಸಮಯ ಸರಿ ಇರ್ಲಿಲ್ಲ ಅದ್ಕೆ. ಅಂದ್ರೆ ಯಾಕಮ್ಮ, ಏನಾಯ್ತು? ಇಲ್ಲ, ಆತರ ಏನಿಲ್ಲ ಅದ್ಕೆ. ಅವ್ರ ಮನೇಲಿ ಒಂದ್ ವಿಶೇಷ ಇತ್ತು. ಹೋಗಿದ್ ಕೂಡ್ಲೆ ಹಣದ ವಿಚಾರ ಹೇಗ್ ಮಾತಾಡೋದು ಅಂತ ಸ್ವಲ್ಪ ಹೊತ್ತು ಕಾದಿದ್ದು ಆಮೇಲೆ ಮಾತಾಡ್ದೆ. ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಹೌದಾ, ಸರಿ. ಡಾಕ್ಟ್ರು ಬಂದಿದ್ರು, ನಿಮ್ಮ ಅಣ್ಣನ್ ರಿಪೋರ್ಟ್ ಎಲ್ಲ ನೋಡಿ ಓಕೆ ಹೇಳಿದ್ದಾರೆ. ಅದೇನೋ ನಿನ್ನತ್ರ ಮಾತಾಡ್ಬೇಕಂತೆ, ಅದಕ್ಕೆ ಅರ್ಚನಾ ಬಂದ್ಮೇಲೆ ಹೇಳಿ ಅಂತ ಅಂದ್ರು. ಸರಿ ಅದ್ಕೆ, ಆಮೇಲೆ ಹೋಗಿ ನಾನು ಡಾಕ್ಟರ್ನ ಭೇಟಿ ಮಾಡ್ತೀನಿ. ಅದ್ ಸರಿ, ಇವ್ರನ್ನೆಲ್ಲ ಯಾಕೆ ಕರ್ಕೊಂಬಂದಿದೀಯಾ? ಅದ್ಗೆ ಹೇಳಿದ್ನಲ್ಲ ಅದ್ಕೆ, ಅವ್ರ ಮನೇಲಿ ವಿಶೇಷ ನಡೀತಿತ್ತು. ಸ್ವಲ್ಪ ಹೊತ್ತಿದ್ದು ಹೋಗು ಅಂತಂದ್ರು. ನಾನ್ ಅಲ್ಲೇ ಇದ್ದೆ. ಹೊರಡ್ಬೇಕು ಅಂದಾಗ ಇವ್ನ್ ನನ್ನ ನೋಡ್ಬಿಟ್ಟ. ಒಂದೇ ಹಠ, ನನ್ ಜೊತೆ ಬರ್ತೀನಿ ಅಂತ. ಯಾರ್ ಹೇಳಿದ್ರು ಸಮಾಧಾನನೇ ಮಾಡ್ಕೊಂಡಿಲ್ಲ ಇವನು. ಸರಿ, ಇವತ್ ಒಂದ್ ದಿವ್ಸ ನಿಮ್ ಜೊತೆ ಕರ್ಕೊಂಡ್ ಹೋಗಿ ಅಂತ ಆ ಮನೇಲಿ ಸಿದ್ಧಾರ್ಥ್ ಇದಾರಲ್ಲ ಅವ್ರು ಹೇಳಿದ್ರು. ಜೊತೆಲಿರ್ಲಿ ಅಂತ ರತ್ನಮ್ಮನ್ನು ಕಳ್ಸಿದ್ರು. ಅದಕ್ಕೆ ಕರ್ಕೊಂಡ್ ಬಂದೆ. ಸರಿ ಇರ್ಲಿ ಬಿಡಮ್ಮ. ಮಗು ಆಸ್ಪತ್ರೆಯಲ್ಲಿ ಏನ್ ಮಾಡ್ತಾನನ್ನೋದಷ್ಟೇ ನನಗ್ ಚಿಂತೆ. ನಿನ್ನ ತಾಯಿ ಅಂತ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಮಗುಗೆ ಏನ್ ಗೊತ್ತಾಗತ್ತೆ ಹೇಳು? ಸರಿ, ಹೇಗಿದ್ರು ಅಲ್ಲೊಂದ್ ಗೆಸ್ಟ್ ರೂಮ್ ಇದೆಯಲ್ಲ, ಅಲ್ಲೇ ಇವ್ರಿಬ್ರು ಇರ್ಲಿ ಬಿಡು. ಮೊದ್ಲು ನಿಮ್ಮ ಅಣ್ಣನ್ ಮಾತಾಡ್ಸೋಗಮ್ಮ. 50 ಸರಿ ಹೇಳಾಯ್ತು ಅಚ್ಚು ಬರ್ಲಿಲ್ಲ ಅಂತ. ಆಮೇಲೆ ಹೋಗಿ ಡಾಕ್ಟರ್ನ ಮಾತಾಡ್ಸು. ಸರಿ ಅದ್ಕೆ. ರತ್ನಮ್ಮ ಅವ್ರೆ, ಹೇಳಿಮ್ಮ. ನೀವ್ ರಾಘವ್ ಜೊತೆಲಿ ಇಲ್ಲೇ ಕೂತಿರಿ. ಸರಿ, ನಾನು ಹೋಗಿ ಅಣ್ಣನ್ ಮಾತಾಡ್ಸ. ಸರಿ ಅಮ್ಮ. ಅಮ್ಮ, ಮೀಸೆ ಮಾಮ ಎಲ್ಲಿ? ಮೀಸೆ ಮಾಮ ವಾರ್ಡಲ್ಲಿದ್ದಾರೆ. ಆಮೇಲೆ ಬಂದು ಅಮ್ಮ ನಿನ್ನ ಕರ್ಕೊಂಡು ಹೋಗ್ತಾಳೆ, ಆಯ್ತಾ? ಅಲ್ಲಿವರೆಗೂ ರತ್ನಮ್ಮ ಜೊತೆನೆ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು, ಗಲಾಟೆ ಮಾಡ್ಬಾರ್ದು, ಸರಿನಾ? ಸರಿ. ಶಂಕ್ರು, ಕುಡಿಯಕ್ ಜ್ಯೂಸ್ ಏನಾದ್ರು ತಂದ್ಕೊಡು. ಸರಿ ಅಮ್ಮ. ಬನ್ನಿ. ರತ್ನಕ್ಕ ಕೂತ್ಕೊಳ್ಳಿ. ಇಲ್ಲೇ ರೀ, ತಗೊಂಡ್ ಬರ್ತೀನಿ. ಮಂತ್ರ ಮಂತ್ರ ಏನಕ್ಕೆ ಹಂಗ್ ಬಡ್ಕೋತಾ ಇದ್ದೀರಾ? ನನಗೂ ಕಿವಿ ಕೇಳಿಸುತ್ತೆ. ಕೇಳುತ್ತೆ, ಕಿವಿನೂ ಕೇಳುತ್ತೆ, ಕಣ್ಣು ಕಾಣುತ್ತೆ, ಆದ್ರೆ ಬುದ್ಧಿ ಮಾತ್ರ ಇಲ್ಲ. ಯಾಕೆ ಈ ತರ ಮಾಡಿದೆ ಮಂತ್ರ? ಯಾಕೆ, ಏನಾಯ್ತಂತದೀಗ? ನನಗ್ ಗೊತ್ತಿಲ್ಲದೆ ನನ್ ಮದ್ವೆ ನಡೆದೋಗ್ಬಿಟ್ಟಿದೆ. ಇದು ನನಗೆ ಬೇರೆಯವರಿಂದ ಗೊತ್ತಾಗ್ತಿದೆ. ಅದಕ್ಕಿಂತ ದೊಡ್ಡ ಶಾಕ್ ಬೇಕಾ ನಂಗೆ? ನಿನ್ನೆ ಕೇಳ್ತಾ ಇರೋದು, ಯಾಕೆ ಈ ತರ ಮಾಡಿದೆ ಅಂತದೇನಿತ್ತು? ನೀವ್ ಕಟ್ಟಿ ಅಂದಿದ ತಕ್ಷಣ ನನ್ ಕುತ್ತಿಗೆ ತಾಳಿ ಕಟ್ತಾ ಇದ್ರಾ? ಖಂಡಿತ ಕಟ್ತಿರ್ಲಿಲ್ಲ. ಯಾಕೆ ಅಂದ್ರೆ ನಮ್ಮ ಮನೇಲಿ ಎಲ್ಲ ಇದ್ದಾರೆ, ಬಂಧು ಬಳಗ ಇದೆ, ಸ್ನೇಹಿತರಿದ್ದಾರೆ. ಅವ್ರ ಜೊತೆಲಿ ಅವ್ರ ಮುಂದೆ ನಿನಗ್ ತಾಳಿ ಕಟ್ಟಬೇಕು ಅಂತ ಅನ್ಕೊಂಡು ನಾನು ಈ ತರ ಕದ್ದು ಮುಚ್ಚಿ ತಾಳಿ ಕಟ್ಟೋ ಪ್ರಮೇಯ ನನಗೆ ಯಾಕೆ ಬರ್ತಾ ಇತ್ತು? ನೀವ್ ಈ ರೀತಿ ಹೇಳ್ತೀರಾ ಅಂತ ಗೊತ್ತಿತ್ತು. ಒಂದ್ ವೇಳೆ ನನ್ನ ಮದ್ವೆಗೆ ಅಂತ ಕರ್ಕೊಂಡು ಹೋಗಿ ಹಸೆ ಮಣೆ ಮೇಲೆ ನನ್ನ ನಿಲ್ಸಿ ಕುತ್ತಿಗೆಗೆ ತಾಳಿ ಕಟ್ಟೋ ಸಮಯಕ್ಕೆ ಬೇಡ ಅಂತ ಬಿಟ್ಟು ಹೋಗೋರ್ ನೀವು. ಅದ್ ನನಗೆ ಗೊತ್ತಿದ್ದಕ್ಕೆ ಆ ಭಗವಂತನ್ ಸಾಕ್ಷಿಯಾಗಿ ನನ್ ಕುತ್ತಿಗೆಗೆ ನಾನೇ ತಾಳಿ ಕಟ್ಕೊಂಡೆ. ಅದನ್ನೇ ಕೇಳ್ತಾ ಇರೋದು ಮಂತ್ರ. ನಿನಗ್ ನೀನೇ ಯಾಕೆ ತಾಳಿ ಕಟ್ಕೊಂಡೆ? ಇನ್ನೇನ್ ಮತ್ತೆ, ನಿಮ್ಮಣ್ಣ ಅದ್ಕೆ ವೀರಣ್ಣನ್ ಮನೆಗೆ ಹೋಗಿ ಅವ್ರ ತಂಗಿನ ಹೆಣ್ ಕೇಳಿ ಬಂದಿದ್ದಾರೆ. ನೀವ್ ನಿಮ್ಮ ಅಣ್ಣನ ಹತ್ರ ಏನ್ ಕೇಳಿದ್ರಿ? ನಿಮ್ಮ ಅತ್ಕೆ ಹತ್ರ ಏನ್ ಮಾತಾಡಿದ್ರಿ? ಸಮಾಧಾನ ಮಾಡಿದ್ರಿ. ಅದನ್ ಬಿಟ್ರೆ ನನ್ನನ್ ಒಂದ್ ಮಾತು ಕೇಳಿಲ್ಲ. ನನ್ನ ಯಾವ ರೀತಿ ಕನ್ವಿನ್ಸು ಮಾಡಿಲ್ಲ. ಅದನ್ನೇ ಅವತ್ತು ಕ್ಲಿಯರ್ ಆಗಿ ಹೇಳಿದ್ನಲ್ಲ ಮಂತ್ರ, ಅಣ್ಣ ಅತ್ಗೆ ಮಾಡಿದ್ದು ತಪ್ಪು ಅಂತ.
ಅವ್ರು ಮಾಡಿದ ತಪ್ಪಿಗೆ ನೀನು ತಪ್ಪು ಮಾಡ್ಕೊಂಬಂದು ನಿಂತಿದ್ಯಾ? ನಾನು ತಪ್ಪು ಮಾಡ್ಬೇಕಿತ್ತಾ? ಅವಸರದಲ್ಲಿ ತಾಳಿ ಕಟ್ಟೋನಲ್ಲ ನಾನು. ಓ, ನಿಜ ಹೇಳ್ಬೇಕು ಅಂದ್ರೆ ನನಗ್ ನಿಮ್ ಮೇಲೆ ಅನುಮಾನ ಬಂದಿದ್ದೆ ಅವತ್ತು. ಯಾಕೆ ಅಂದ್ರೆ ನಿಮ್ ಹೆಂಡತಿ ಶಾಂತಿ ನಿಮಗ್ ಹಿಡಿಸ್ಲಿಲ್ಲ. ನಾನ್ ನಿಮ್ ಕಣ್ಣಿಗೆ ಬಿದ್ದೆ. ನನ್ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿದ್ರಿ. ಮೊದಲನೇ ಹೆಂಡತಿಗೆ ಡೈವರ್ಸ್ ಕೊಡಕ್ಕೆ ರೆಡಿ ಆದ್ರಿ. ಇವಾಗ ಅದೇ ಶಾಂತಿ ತರ ವೀರಣ್ಣನ್ ತಂಗಿ ಅರ್ಚನಾ ನಿಮ್ ಕಣ್ ಮುಂದೆ ಬಂದಿದ್ದಾಳೆ. ನಿಮ್ಮಲ್ಲಾಯ್ತಲ್ಲ ಬದಲಾವಣೆ. ಅದೇ ನನಗ್ ಭಯ ಹುಟ್ಟಿಸಿದ್ದು. ಹುಚ್ಚಿ ತರ ಆಡ್ಬೇಡ ನೀನು. ನಾನೇನು ಅರ್ಚನಾಗಿ ಮರಳಾಗ್ಬಿಡ್ತೀನ? ನೀವು ಮರಳಾಗ್ತಿರೋ ಇಲ್ವೋ ಅಂತ ಆಮೇಲೆ ಹೇಳ್ತೀನಿ. ಅರ್ಚನನ್ ಮುಖ ಶಾಂತಿ ಮುಖ ತರಾನೇ ಇದೆ ತಾನೆ? ಅದಕ್ಕೆ ತಾನೆ ನೀವ್ ಎಂಗೇಜ್ಮೆಂಟ್ ನ ನಿಲ್ಸಿದ್ದು. ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡಿದ್ರಿ ಅಂದ್ಮೇಲೆ ಅರ್ಚನಂಗೆ ಮರಳಾಗಲ್ಲ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ಅಷ್ಟಲ್ದೆ ವೀರಣ್ಣ ತುಂಬಾ ಶ್ರೀಮಂತರು. ನೀವ್ ಕೇಳಿದ್ರಿ ಅಂತ ಹಿಂದೆ ಮುಂದೆ ನೋಡ್ದೇನ 50 ಲಕ್ಷ ಕೊಟ್ರು. ನಾಳೆ ದಿನ ಅವ್ರ ಇಡೀ ಆಸ್ತಿ ಮೇಲೆ ನೀವು ಕಣ್ಣಿಟ್ಟು ಅವ್ರ ತಂಗಿನ ಮದ್ವೆ ಆಗ್ತೀನಿ ಅಂದ್ರೆ ಆ ಕ್ಷಣಕ್ ನಾನೇನ್ ಮಾಡ್ಲಿ? ಆಗ ನಾನೇನಾದ್ರೂ ಕೇಳಕ್ ಬಂದ್ರೆ ಆಗ ಇನ್ನೊಂದ್ ಕಾರಣ ಹೇಳ್ತೀರಾ. ಇದೆಲ್ಲದಕ್ಕೂ ಒಂದ್ ಫುಲ್ ಸ್ಟಾಪ್ ಇಡ್ಬೇಕು ಅಂತಾನೆ ಚೆನ್ನಾಗಿ ಯೋಚನೆ ಮಾಡಿನೇ ಈ ರೀತಿ ಡಿಸೈಡ್ ಮಾಡಿದ್ದು. ನನ್ನನ್ ಬಿಟ್ಟು ನನಗಿಂತ ಹೆಚ್ಚಾಗಿ ನಿಮ್ಮನ್ನ ಯಾರೂ ಪ್ರೀತಿಸಬಾರ್ದು. ಇನ್ನೊಂದ್ ಜೀವ ಈ ಭೂಮಿ ಮೇಲೆ ಇರಬಾರ್ದು. ಇದ್ರೂ ನಾನ್ ಬದುಕಕ್ ಬಿಡಲ್ಲ. ಅದನ್ನೆಲ್ಲ ಯೋಚನೆ ಮಾಡಿನೇ ನಾನೀ ರೀತಿ ಡಿಸೈಡ್ ಮಾಡಿದ್ದು. ನಿಮ್ಮ ದೃಷ್ಟಿಲಿ ಅದು ತಪ್ಪಿರ್ಬೋದು. ನೀವ್ ತಾಳಿ ಕಟ್ಟಿದ್ದೀರ ಅಂದಿದ ತಕ್ಷಣ ನಿಮಗ್ ನೋವಾಯ್ತಲ್ವಾ? ಆದ್ರೆ ನನ್ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡಿ ನೋಡಿ. ಪ್ರಪಂಚದಲ್ಲಿ ಯಾವುದಾದ್ರೂ ಹುಡುಗಿ ತಾನ್ ಪ್ರೀತಿಸಿರೋ ಗಂಡನ್ನ ನೆನೆಸ್ಕೊಂಡು ತಾಳಿ ಕಟ್ಕೊಂಡಿರೋ ಉದಾಹರಣೆ ಇದ್ಯಾ? ಆ ಪರಿಸ್ಥಿತಿಗೆ ತಂದಿರದೆ ನೀವು. ಇದ್ರಿಂದ ನಿಮಗ್ ನಾಚಿಕೆ ಆಗ್ಬೇಕು. ನಾನ್ ನಿಮಗ್ ಪ್ರಶ್ನೆ ಕೇಳ್ಬೇಕೀಗ. ನೀವ್ಯಾಕ್ ನನ್ನನ್ ಪ್ರಶ್ನೆ ಕೇಳ್ತಿದ್ದೀರಾ? ನೀನ್ ಮಾಡಿದ್ದಕ್ಕೆ ಅದಕ್ಕೆ ನಿನ್ ಕಾರಣ ಹೇಳ್ತಿದ್ಯಾ? ಅದು ನಿಂಗೆ ಸರಿ ಅಂತ ಅನಿಸ್ತಾ ಇದೆ. ಆದ್ರೆ ನನಗೂ ಒಂದ್ ಮಾತು ಕೇಳ್ಬೇಕು ತಾನೆ? ನನಗ್ ಹಾಗಾದ್ರೆ ಬೆಲೆನೇ ಇಲ್ವಾ ಇಲ್ಲಿ? ಎಲ್ಲದಕ್ಕೂ ಉತ್ತರ ಇದೆ. ಪರಿಹಾರ ಏನು ಅಂತ ಯೋಚನೆ ಮಾಡಿದ್ರೆ ಆಗ್ ನನಗ್ ಕಂಡಿದ್ದು ನನಗ್ ನಾನೇ ತಾಳಿ ಕಟ್ಕೊಳ್ಳೋದು.